ಮತ್ತೆ ಬ್ಯಾಲೆಟ್ ಪೇಪರ್ಗೆ ತೀರ್ಮಾನ ಮಾಡಿದ್ದೆ ಸರ್. ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲ್ಲ ರೀತಿಯ ಕರ್ನಾಟಕದಲ್ಲಿ ಒಳಗಡೆ ನಡೆಯುವಂಥ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ನಿರ್ಧಾರ ಮಾಡಿದ್ದೆ ಸರ್. EVM ಬೇಡ ಅಂತ ನಾವು ಏನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ರಮ ತಗೋಬೇಕು ಅದು ಸಹ ನಮ್ಮ ಪಕ್ಷದ ಪರವಾಗಿ ಏನೇನು ತಗೋಬೇಕಾಗಿದೆ ಅವ್ರು ಮಾಡ್ತಾರೆ. ಈಗ ಅತ್ಯಂತ ಒಳ್ಳೆಯ ತಂತ್ರಜ್ಞಾನ ಮೂಲಕ ಪಾರದರ್ಶಕವಾಗಿ ಚುನಾವಣೆ ಇಡೀ ಭಾರತದಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರನೂ ಕೂಡ ಇದನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. EVMಗಳ ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಸುಮ್ಮನೆ ಜನರು ದಿಕ್ಕು ತಪ್ಪಿಸೋದಕ್ಕೆ, ಅಪಪ್ರಚಾರ ಸೃಷ್ಟಿ ಮಾಡೋದಕ್ಕೆ ಮತ್ತು ಅವ್ರದಂಥ ನಿರೂಪಣೆ ಸೃಷ್ಟಿ ಮಾಡೋದಕ್ಕೆ ಅವರು ಶುರು ಮಾಡಿರ್ತಕ್ಕಂಥ ಹೋರಾಟ. ಅವರು ಇಡೀ ದೇಶದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಆ ಸೋಲನ್ನು ಯಾವ ರೀತಿ ಏನಕ್ಕೆ ಅನುಭವಿಸ್ತಾ ಇದ್ದಾರೆ ಅಂತ ಆತ್ಮಲೋಕನ ಮಾಡೋದು ಹೊರತು ಇವತ್ತು ಏನೇನೋ ದಿಕ್ಕು ತಪ್ಪಿಸೋ ದೃಷ್ಟಿಯಲ್ಲಿ ಇಂಥ ಹೋರಾಟ ಮಾಡೋದ್ರಲ್ಲಿ ಸರಿ ಇಲ್ಲ. ಅವರು ಈ ಒಳ್ಳೆಯ ತಂತ್ರಜ್ಞಾನ ಪಾರದರ್ಶಕವಾಗಿ ಏನು ಚುನಾವಣೆ ನಡೀತಾ ಇದೆ ಇಡೀ ಭಾರತದಲ್ಲಿ, ಕೆಲವು ಕಡೆ ಅವರೇ ಗೆದ್ದಿರ್ತಕ್ಕಂಥದ್ದು, ಇಂಡಿಯಾ ಅಲಯನ್ಸಿನ ಏನು ಸದಸ್ಯರು ಕೂಡ ಗೆದ್ದಿದ್ದಾರೆ, ಅಲ್ಲಿ ಏನು ಸರಿ ಇಲ್ವಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇದು ಸುಮ್ಮನೆ ಜನರಿಗೆ ದಿಕ್ಕು ತಪ್ಪಿಸೋ ದೃಷ್ಟಿಯಲ್ಲಿ ಮಾಡ್ತಾ ಇರುವಂಥದ್ದು ಬೆಳವಣಿಗೆ. ಇದರಿಂದ ದೂರ ಇದ್ದು ಈ ರಾಜ್ಯದ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸೋ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡಲಿ. CAG ರಿಪೋರ್ಟಿನ ಗಂಭೀರವಾದಂಥ ಏನು ಮುಖ್ಯ ಅಂಶಗಳು ಬಂದಿದ್ದಾವೆ ಅದ್ರ ಬಗ್ಗೆ ಅವರು ಗಮನ ಹರಿಸಲಿ ಮತ್ತು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ರೀತಿಯ ಸಮತೋಲನವನ್ನು ತರಲಿ ಅಂತ ನಾವು ರಾಜ್ಯ ಸರ್ಕಾರದಲ್ಲಿ ಆಗ್ರಹಿಸ್ತೀವಿ.